ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 2026ಕ್ಕಾಗಿ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು 4 ಸೆಟ್ಟು ಪ್ರತಿ ವಿಷಯದಲ್ಲಿ ಬಿಟ್ಟಿದ್ದಾರೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಿಂದಿಯನ್ನು ಫಸ್ಟ್ ಮಾಡಲ್ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡ್ತಾ ಹೋಗಿ. ಸೊ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನಿಮಗೆ ವೀಡಿಯೋಸ್ಗಳನ್ನು ಕೊಡ್ತಾನೆ ಹೋಗ್ತೀವಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದ್ದಾವೆ, ಅಲ್ಲಿ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನಿಮಗೆ PDF ಸಿಗ್ತವೆ. ಸೊ ಫಸ್ಟ್ ಇದು ಮಾಡೆಲ್ ಕ್ವಶನ್ ಪೇಪರ್ 1 ಇದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ 8 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಉತ್ತರಗಳನ್ನು ಕ್ರಮಾಕ್ಷರದೊಂದಿಗೆ ಬರೆದ್ರೆ ಅಂಕ ಕೊಡೋದು. ಮೊದಲ ಪ್ರಶ್ನೆ, ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀಗೌರಿ ರಚಿಸಿದವರು ಯಾರು ಅಂತ ಕೇಳಿದರು. ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಎರಡನೇ ಪ್ರಶ್ನೆ, ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳಿದರು. ವರ್ಸೈಲ್ ಒಪ್ಪಂದ. ಪ್ರಶ್ನೆ 3, ವಿಶ್ವಶಾಂತಿಯನ್ನು ಕಾಪಾಡೋ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಏನು ಕಾರಣ ಅಂತ ಕೇಳಿದರು. ಮುಖ್ಯವಾಗಿ ಎರಡನೇ ಮಹಾಯುದ್ಧ ಆರಂಭ ಆಗಿತ್ತು. ಪ್ರಶ್ನೆ 4, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳವಳಿ ಯಾವುದು? ಅದು ಅಪ್ಪಿಕೋ ಚಳವಳಿ. 5ನೇ ಪ್ರಶ್ನೆ, ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಹೇಗಿದೆ? ಅದು ಅಕ್ಟೋಬರ್ದಿಂದ ಹಿಡಿದು ನವೆಂಬರ್ವರೆಗೆ ಇರೋದು. 6ನೇದು, ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಯಾವುದು ಅಂತ ಕೇಳಿದ್ದಾರೆ. GPS. 7ನೇ ಪ್ರಶ್ನೆ, ನಮ್ಮ ಸಂವಿಧಾನದ 73ನೇ ತಿದ್ದುಪಡಿ ಪ್ರಕಾರ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆ ಎಷ್ಟು ಹಂತ ಹೊಂದಿದೆ? 3 ಹಂತ. ಉದ್ಯಮಶೀಲತೆಯ ಆಂಗ್ಲ ಪದ ಎಂಟ್ರಪ್ರೆನ್ಯೂರ್ ಪದ ಯಾವ ಭಾಷೆಯಿಂದ ಬಂದಿತ್ತು ಅಂತ ಕೇಳಿದ್ರು. ಫ್ರೆಂಚ್ ಭಾಷೆಯಿಂದ ಬಂದಿದೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 1 ಮಾರ್ಕ್ ಕ್ವಶನ್. 9 ಇವುಗಳು ಕೂಡ 8 ಇರ್ತವೆ, ಆರಾಮಾಗಿ ಬರಿಬೋದು. ಪ್ರಶ್ನೆ 9, ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆ ಹೇಗೆ ಬಳಸಿಕೊಂಡ್ರು ಅಂತ ಕೇಳಿದರು. ಸೊ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಮುಸ್ಲಿಮರಿಗೆ ಪ್ರತ್ಯೇಕವಾದ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. 10ನೇ ಪ್ರಶ್ನೆ, ಹಿಟ್ಲರನ ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿ ಏಕೆ ನೇಮಿಸಿದ ಅಂತ ಕೇಳಿದ್ರು. ಜನಾಂಗೀಯ ದ್ವೇಷ ಬೆಳೆಸಲು. ಇನ್ನು ವಿಶ್ವಸಂಸ್ಥೆಯ ದತ್ತಿ ಸಮಿತಿ ತನ್ನ ಪ್ರಸ್ತುತ ಕಳೆದುಕೊಂಡಿತು ಏಕೆ ಅಂತ ಕೇಳಿದ್ದಾರೆ. ಏಕೆಂದರೆ ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟ ಎಲ್ಲ ಪ್ರದೇಶಗಳು ಈಗ ಸ್ವತಂತ್ರಗೊಂಡು ಸ್ವಯಂ ಆಡಳಿತ ಸಾಧನೆ ಮಾಡಿದ್ದಾರೆ. ಇನ್ನು ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಲಿಕ್ಕೆ ಕೇಳಿದ್ದಾರೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ನಾವು ಪೂರ್ವಾಗ್ರಹ ಅಂತ ಹೇಳೋದು. MRPL ವಿರುದ್ಧ ಚಳವಳಿ ಏಕೆ ಹಮ್ಮಿಕೊಂಡ್ರು ಅಂತ ಮುಂದಿನ ಪ್ರಶ್ನೆ ಇತ್ತು. ಈ ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗ್ತದೆ ಅಂತಕ್ಕಂಥ ಕಾರಣದಿಂದ. 14, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತಲೇ ಏಕೆ ಕರೆಯೋದು? ಏಕೆಂದರೆ ಅಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳು ಏನಾಗಿದ್ದಾವಪ್ಪ ಅಂದರೆ ಮುಂಬೈಯಲ್ಲಿ ಕೇಂದ್ರೀಕೃತ ಆಗಿದ್ದಾವೆ. 15ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಏಕೆಂದರೆ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆ ರಿಸರ್ವ್ ಬ್ಯಾಂಕ್ ಹತೋಟಿಯಲ್ಲಿ ಇದೆ. 16ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡನೆ ಮಾಡ್ತಾರೆ? ಕೇಂದ್ರ ಹಣಕಾಸು ಸಚಿವರು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನು. ಸೊ ಟೋಟಲ್ ಎಷ್ಟಿದಾವಪ್ಪ ಅಂತಂದ್ರೆ 8 ಇದಾವೆ. 16 ಅಂಕಗಳನ್ನು ಗಳಿಸ್ತೀರಿ. 4 ವಾಕ್ಯ ಅಥವಾ 4 ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಸಾರ್ವಜನಿಕ ಆಡಳಿತದ ಉಪಯೋಗ ಕೇಳಿದ್ದಾರೆ. ಇದು ಸರ್ಕಾರದ ಆಧಾರ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡೋದು, ಕಾನೂನು ನೀತಿ ಅನುಷ್ಠಾನ, ಸಾಮಾಜಿಕ ಭದ್ರತೆ ದೃಢಪಡಿಸ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳನ್ನು ಕೇಳಿದ್ದಾರೆ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ಅಮೇರಿಕಾ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಮತ್ತು ಚೀನಾ. ARBFs ಅನ್ನೋ ನೆನಪಿಟ್ಕೊಡ್ರೆ ಅದು ಇಂಪಾರ್ಟೆಂಟ್ ಅದ. ಇನ್ನು ಶಾಸನಾತ್ಮಕ ಕಾನೂನುಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಣ ಮಾಡ್ತಾರೆ ಅಂತ ಕೇಳಿದ್ದಾರೆ. ಜನರಲ್ಲಿ ಜಾಗೃತಿ ಮೂಡಿಸಬೇಕು, ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಕೊಡಬೇಕು, ಆಧುನಿಕ ಪ್ರಚಾರ ಮಾಧ್ಯಮಗಳನ್ನು ಬಳಕೆ ಮಾಡಬೇಕು, ಸ್ವಯಂ ಸೇವಾ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹವನ್ನು ಮಾಡೋದು. ಇನ್ನು ಸಾಮಾಜಿಕ ಸ್ತರವಿನ್ಯಾಸ ಹೇಗೆ ರೂಪುಗೊಂಡಿದೆ ಅಂತ ಕೇಳಿದ್ದಾರೆ. ಈ ಸಾಮಾಜಿಕ ಸ್ತರವಿನ್ಯಾಸ ಅನ್ನೋದು ಸಮಾಜದಿಂದ ನಿರ್ಮಾಣ ಆಗಿದೆ. ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಾಲೆ, ಉದ್ಯೋಗದ ಅವಕಾಶ ಹೆಚ್ಚಿರ್ತದೆ. ಬಡವರ ಮಕ್ಕಳಿಗೆ ಈ ಅವಕಾಶಗಳು ಕಡಿಮೆನೇ ಇರ್ತವೆ. ಶ್ರೀಮಂತ ಮತ್ತು ಬಡವ ಎಂಬ ವರ್ಗೀಕರಣಕ್ಕೆ ಈ ಮಕ್ಕಳು ಕಾರಣವಲ್ಲ ಅಂತಕ್ಕಂಥ ಅಂಶಗಳನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಹೇಗೆ ಸಹಕಾರಿಯಾಯಿತು ಅಂತ ಕೇಳಿದ್ದಾರೆ. ಇದು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಉದ್ದೇಶದಿಂದ ಈ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಜಾರಿಗೆ ತರ್ತಾನೆ. ಈ ನೀತಿ ಪ್ರಕಾರ ದೇಶೀಯ ರಾಜ ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ಪಡೆದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕು ಇಲ್ಲ.
ಅಂತಾರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನ ಮಾಡ್ತಿದ್ರು. ಈ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯ ಅಂದರೆ ಸತಾರ, ಜೈಪುರು, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗ್ಪುರ್. ಇನ್ನು 20 ಸ್ವತಂತ್ರ ನಂತರದಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳನ್ನು ಕೇಳಿದ್ದಾರೆ. ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ, ಸರ್ಕಾರದ ರಚನೆ, ಆಹಾರ ಉತ್ಪಾದನೆ, ಕೋಮು ಗಲಭೆ, ದೇಶೀಯ ಸಂಸ್ಥಾನ ವಿಲೀನೀಕರಣ, ಕೃಷಿ ಬೆಳವಣಿಗೆ, ಕೈಗಾರಿಕೆಗಳ ಬೆಳವಣಿಗೆ. ಇನ್ನು ಮಳೆ ನೀರು ಕೊಯ್ಲಿನ ವಿಧಗಳನ್ನು ಕೇಳಿದರು. ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸೋದು, ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸೋದು. ಇನ್ನು ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯ ಭಾರತೀಯರ ರೈತರ ಅಭಿವೃದ್ಧಿಗೆ ಹೇಗೆ ಸಹಾಯ ಮಾಡಿದೆ ಅಂತ ಕೇಳಿದ್ದಾರೆ. ಇದು ಪುಷ್ಪ ಬೇಸಾಯ ಉದ್ಯಮದ ಮಾದರಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಆಮೇಲೆ ಇದರಿಂದ ಆರ್ಥಿಕತೆ ಇದೆ, ರೈತರ ಆದಾಯ ವೃದ್ಧಿ ಆಗ್ತದೆ. ಇನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರದ ತಂತ್ರಜ್ಞಾನವನ್ನು ಕೇಳಿದರು. ಇಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನದಲ್ಲಿ ಹೆಚ್ಚುವರಿ ಇಳುವರಿ ಬೀಜ ಇದೆ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ನೀರಾವರಿ ಸೌಲಭ್ಯ. ಸುಗ್ಗಿ ನಂತರದಲ್ಲಿ ಕೃಷಿ ಉತ್ಪನ್ನ ಸಂಗ್ರಹಣೆ, ಸಂಸ್ಕರಣೆ, ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಬರೆದ್ರೆ ಸಾಕು. ಇನ್ನು ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಗ್ರಾಹಕರ ಹಿತರಕ್ಷಣೆ ಹೇಗೆ ಮಾಡ್ತದೆ ಅಂತ ಕೇಳಿದ್ದಾರೆ. ಇದು ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯಕಾರಿ ಎನಿಸುವ ಸರಕುಗಳ ವಿಕ್ರಯದ ವಿರುದ್ಧ ರಕ್ಷಣೆ ಕೊಡ್ತದೆ. ಮಾಹಿತಿ ಪಡೆಯುವ ಹಕ್ಕು, ವಸ್ತುಗಳ ಆಯ್ಕೆಯ ಹಕ್ಕು, ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು, ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು, ವಂಚನೆ ಮತ್ತು ಮೋಸದ ವಿರುದ್ಧದ ಹಕ್ಕು ಅಂತ ಬರೆದ್ರೆ ಸಾಕು. ಇನ್ನು 3 ಅಂಕದ 9 ಪ್ರಶ್ನೆಗಳಿರ್ತಾವೆ. ನೀವು 6 ಪಾಯಿಂಟ್ಸ್ಗಳನ್ನು ಬರೀಬೇಕು. ಫಸ್ಟ್ ಕೇಳಿದ್ರು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಕೇಳಿದ್ದಾರೆ. ಇಲ್ಲಿ ಭಾರತದ ಸಾಂಬಾರ ಪದಾರ್ಥಗಳಾದ ವಸ್ತುಗಳ ಬೇಡಿಕೆ ಹೆಚ್ಚಾಗ್ತದೆ, ಕಾನ್ಸ್ಟಾಂಟಿನೋಪಲ್ ಪತನವಾಗಿರ್ತದೆ, ಸಮುದ್ರಯಾನಕ್ಕೆ ಹೊಸ ವೈಜ್ಞಾನಿಕ ಆವಿಷ್ಕಾರಗಳನ್ನು ಕಂಡುಹಿಡಿತಾರೆ, ಇಟಲಿ ವರ್ತಕರ ಏಕಸ್ವಾಮ್ಯ ಮುರಿತಾರೆ, ಆಮೇಲೆ ಈ ರಾಜರು ನಾವಿಕರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತಕ್ಕಂಥ ಅಂಶ ಬರೆದು ಸಾಕು. ಇನ್ನು ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ರೈತರ ಮೇಲಾಗುವ ಪರಿಣಾಮಗಳನ್ನು ಕೇಳಿದ್ದಾರೆ. ಸೊ ಇದು ಮುಖ್ಯವಾಗಿ ಒಂದು ಹೊಸ ಜಮೀನ್ದಾರು ಸಮುದಾಯ ಸೃಷ್ಟಿ ಮಾಡ್ತದೆ, ರೈತರನ್ನು ಶೋಷಣೆ ಮಾಡಿ ನಿರ್ಗತಿಕರನ್ನಾಗಿ ಮಾಡ್ತದೆ, ಭೂಮಿ ಪರಭಾರೆ ವಸ್ತುವಾಗ್ತದೆ, ಆಮೇಲೆ ಜಮೀನನ್ನು ಪರಭಾರೆ ಮಾಡ್ತಾರೆ. ಇದರಿಂದ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಆಗ್ತದೆ, ಹಣದ ಲೇವಾದೇವಿಗಾರರು ಬಲಿಷ್ಠರಾಗ್ತಾರೆ ಅಂತ ಅಂಶಗಳನ್ನು ಬರೆದ್ರೆ ಸಾಕು. ಇನ್ನು ಅರಣ್ಯಗಳು ನಮಗೆ ಮತ್ತು ಪರಿಸರಕ್ಕೆ ಅತ್ಯಂತ ಉಪಯುಕ್ತ ಹೇಗೆ ಅಂತ ಕೇಳಿದರು. ಶುದ್ಧ ವಾಯು, ಆಹಾರ ಮತ್ತು ಮೇವನ್ನು ಪೂರೈಕೆ ಮಾಡ್ತಾವೆ, ಉತ್ತಮ ಮಳೆ ಕೊಡ್ತಾವೆ, ಮಣ್ಣು ಸವೆತದ ನಿಯಂತ್ರಣ, ಪ್ರಾಣಿ ಪಕ್ಷಿಗಳ ಆಶ್ರಯತಾಣ, ಔಷಧೀಯ ಸಸ್ಯಗಳ ಆಗರ, ಪ್ರವಾಸಿಗರ ಆಕರ್ಷಣೆ, ಉದ್ಯೋಗಾವಕಾಶ ಒದಗಿಸ್ತದೆ, ಜೈವಿಕ ಪರಿಸರ ಸಮತೋಲನ ಕಾಪಾಡ್ತದೆ ಅಂತಕ್ಕಂಥ ಅಂಶ ಬರೆದ್ರೆ ಸಾಕು. ಇನ್ನು ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕ ಹೇಗೆ ಅಂತ ಕೇಳಿದ್ದಾರೆ. ಇದು ನೈಜ ಮತ್ತು ನಂಬಲರ್ಹವಾದ ಸ್ಪಷ್ಟ ಮಾಹಿತಿ ಕೊಡ್ತದೆ, ಅಲ್ಪಾವಧಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಮಾಹಿತಿ ಸಂಗ್ರಹಿಸಬಹುದು, ಕಂಪ್ಯೂಟರ್ಗಳಲ್ಲಿ ವಿಶ್ಲೇಷಣೆ ಮಾಡ್ಬೋದು, ಆಮೇಲೆ ಉಪಗ್ರಹಗಳಿಂದ ಹವಾಮಾನದ ವೈಪರೀತ್ಯ ಮತ್ತು ಭೂಮೇಲ್ಮೆಯ ಅಡಚಣೆಗಳಿದ್ದರೂ ಕೂಡ ಚಿತ್ರ ಪಡಿಬೋದು, ಆಮೇಲೆ ಪ್ರಾಕೃತಿಕ ನೈಸರ್ಗಿಕ ವಿಕೋಪಗಳ ಬಗ್ಗೆ ಅಧ್ಯಯನ ಮಾಡ್ಬೋದು, ಭೂ ಬಳಕೆ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು ಅಂತ ಬರೆದ್ರೆ ಸಾಕು. ಇನ್ನು ಗ್ರಾಮೀಣ ಭಾರತದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ, ಬಡತನ ಹೆಚ್ಚು, ಉದ್ಯೋಗ ಕಡಿಮೆ, ಆದಾಯ ಕಡಿಮೆ, ಅನಕ್ಷರತೆ ಹೆಚ್ಚು, ಅಪೌಷ್ಟಿಕತೆ ಹೆಚ್ಚು. ಇನ್ನು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ಕೇಳಿದ್ದಾರೆ. ಅದು ರೈಲ್ವೆಯಿಂದ ಬರುವ ಲಾಭ, ಅಂಚೆ ಮತ್ತು ದೂರವಾಣಿ ಆದಾಯ, ಸಾರ್ವಜನಿಕ ಉದ್ಯಮದ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯ ಆದಾಯ, ಶುಲ್ಕ ಮತ್ತು ದಂಡ, ರಿಸರ್ವ್ ಬ್ಯಾಂಕ್ನ ಆದಾಯ. ಇನ್ನು ಅಂಚೆ ಕಚೇರಿ ನಡೆಸುವ ಆರ್ಥಿಕ ವ್ಯವಹಾರಗಳನ್ನು ಕೇಳಿದರು. ಅದು ರಾಷ್ಟ್ರೀಯ ಉಳಿತಾಯ ಪತ್ರ ಕೊಡೋದು, ಅಂಚೆ ಉಳಿತಾಯ ಖಾತೆ, ಕಿಸಾನ್ ವಿಕಾಸ್ ಪತ್ರ, ಮಾಹಿಯಾನ ತೀರು ಠೇವಣಿ, ಅಂಚೆ ವಿಮೆ, ನಿವೃತ್ತಿ ವೇತನ, ಹಣದ ವರ್ಗಾವಣೆ ಅಂತ ಬರೆದ್ರೆ ಸಾಕು. ಇನ್ನು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸೋ ಪಾತ್ರ ಏನು ಅಂತ ಕೇಳಿದರು. ಇದು ಜನರ ಉಳಿತಾಯವನ್ನು ಏನು ಮಾಡ್ತದಪ್ಪ ಅಂದ್ರೆ ಬಂಡವಾಳ ರೂಪದಲ್ಲಿ ಸಂಗ್ರಹಿಸ್ತದೆ, ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾವರಮಾನವನ್ನು ಹೆಚ್ಚು ಮಾಡ್ತದೆ, ಉದ್ಯೋಗಾವಕಾಶಗಳನ್ನು ಕೊಡ್ತದೆ, ಕೈಗಾರಿಕೆಗಳ ಸ್ಥಾಪನೆ ಮಾಡ್ತದೆ, ಮಾರುಕಟ್ಟೆ ಅಭಿವೃದ್ಧಿ ಮಾಡ್ತದೆ, ಜನರ ಜೀವನ ಮಟ್ಟ ಉತ್ತಮಪಡಿಸ್ತದೆ, ರಫ್ತು ವ್ಯಾಪಾರ ಹೆಚ್ಚಳ, ವ್ಯವಸಾಯ ಮತ್ತು ಸೇವಾ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ಶ್ರೀನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕ್ರಮಗಳು ಅಂತ ಕೇಳಿದರು. ಇದು ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದ ಸಮುದಾಯಗಳ ಸಬಲೀಕರಣ ಮಾಡ್ತದೆ, ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣದ ಉದ್ದೇಶ ಅದ, ಮಾನವ ಕುಲಕ್ಕೆ ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರಿದ್ದಾನೆ. ಇನ್ನು ಕೆಳ ಸಮುದಾಯಗಳಿಗೆ ಪ್ರವೇಶ ನಿರಾಕರಣೆ ಮಾಡ್ತಕ್ಕಂಥ ದೇವಾಲಯಗಳಿಗೆ ಪರ್ಯಾಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾರೆ, ವೈಕಂ ಸತ್ಯಾಗ್ರಹ ಎಂಬ ದೇವಾಲಯ ಪ್ರವೇಶ ಚಳವಳಿ ಆರಂಭ, ಗುರುವಾಯೂರು ದೇವಾಲಯ ಪ್ರವೇಶ ಚಳವಳಿ ಆಗ್ತದೆ ಅಂತ ಅಂಶ ಬರೆದ್ರೆ ಸಾಕು. 30ನೇ ಪ್ರಶ್ನೆ, 1857ರ ದಂಗೆಯ ವಿಫಲತೆಗೆ ಕಾರಣಗಳನ್ನು ಕೇಳಿದ್ದಾರೆ. ಎಸ್,
ಈ ದಂಗೆ ಇಡೀ ಭಾರತ ವ್ಯಾಪಿಸಿರಲಿಲ್ಲ. ಆಮೇಲೆ ಈ ದಂಗೆ ದೇಶದ ಬಿಡುಗಡೆಗಾಗಿ ನಡೀಲಿಲ್ಲ. ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿತ್ತು. ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟಿತ್ತು, ಭಾರತೀಯ ಸೈನಿಕರಲ್ಲಿ ಭಿನ್ನತೆ ಇತ್ತು. ಭಾರತೀಯರಿಗೆ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಇತ್ತು. ನಾಯಕತ್ವ ಮತ್ತು ಶಿಸ್ತಿನ ಕೊರತೆ, ನಿಶ್ಚಿತ ಗುರಿ ಇಲ್ಲ. ಆಮೇಲೆ ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿಸ್ತಾರೆ. ಸಿಪಾಯಿಗಳು ಲೂಟಿ ಮಾಡಿ ಜನರ ವಿಶ್ವಾಸವನ್ನು ಏನು ಮಾಡ್ತಾರಪ್ಪ ಅಂದರೆ ಕಳೆದುಕೊಳ್ತಾರೆ. ಇನ್ನು ಭಾರತ ಸರ್ಕಾರ ಭಯೋತ್ಪಾದನೆ ಸವಾಲನ್ನು ಹೇಗೆ ನಿಗ್ರಹ ಮಾಡಿದೆ ಅಂತ ಕೇಳಿದ್ದಾರೆ. ಭಾರತ ತನ್ನಲ್ಲಿ ಮತ್ತು ಅನ್ಯರ ನೆಲದಲ್ಲಿ ನಡೆಯುವ ಭಯೋತ್ಪಾದಕತೆಯನ್ನು ತೀವ್ರವಾಗಿ ವಿರೋಧಿಸ್ತದೆ. ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ, ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ, ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕದ ಸ್ಥಾಪನೆ, ATS ರಚನೆ, ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ, ಆಮೇಲೆ ಗುಪ್ತಚರ ಘಟಕದ ಸ್ಥಾಪನೆ ಅಂತಕ್ಕಂಥ ಅಂಶಗಳನ್ನು ಬರೆದ್ರೆ ಸಾಕು. ಇದು ಮೋಸ್ಟ್ ಇಂಪಾರ್ಟೆಂಟ್. ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸ. ಸಂಘಟಿತಗಾರರು ಕಾನೂನು ವ್ಯಾಪ್ತಿಗೆ ಬರ್ತಾರೆ, ಇವರು ಕಾನೂನು ವ್ಯಾಪ್ತಿಗೆ ಬರೋದಿಲ್ಲ. ಇವರಲ್ಲಿ ಅಧಿಕಾರದಲ್ಲಿ ಏನಿ ಶ್ರೇಣಿ ವ್ಯವಸ್ಥೆ ಇದೆ, ಇದರಲ್ಲಿ ಏನಿ ಶ್ರೇಣಿ ವ್ಯವಸ್ಥೆ ಇಲ್ಲ. ವಿಶೇಷ ಪರಿಣತಿ ತರಬೇತಿ ಅರ್ಹತೆ ಬೇಕು, ಇದು ಯಾವುದರ ಅವಶ್ಯಕತೆ ಇಲ್ಲ. ನಿಗದಿತ ವೇತನ ಭತ್ಯೆ ಇದೆ, ಇಲ್ಲಿ ಯಾವುದೇ ನಿಗದಿತ ವೇತನ ಭತ್ಯೆ ಇಲ್ಲ. ಕಾನೂನಿನ ರಕ್ಷಣೆ ಇದೆ, ಇಲ್ಲಿ ಕಾನೂನಿನ ರಕ್ಷಣೆ ಇಲ್ಲ. ಆಮೇಲೆ ಸರ್ಕಾರದ ನೋಂದಣಿ ಅಗತ್ಯ ಇದೆ, ಇಲ್ಲಿ ನೋಂದಣಿ ಅಗತ್ಯ ಇಲ್ಲ ಅಂತಕ್ಕಂಥ 5 ಅಂಶಗಳನ್ನು ಬರೆದು ಸಾಕು. ಇನ್ನು ಭೂಕುಸಿತಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಭೂಮಿಯಲ್ಲಿ ಕೊರೆದ ಇಳಿಜಾರು, ಕರಿದಾದ ಪರ್ವತದ ವಲಯಗಳಾಗಿರ್ಬೋದು, ಆಮೇಲೆ ಮಣ್ಣಿನ ಪದರದ ಇಳಿಜಾರು ಕಡಿದು ಗಣಿಗಾರಿಕೆ, ಅರಣ್ಯ ನಾಶ, ಇವೆಲ್ಲ ಏನಪ್ಪ ಅಂತಂದರೆ ಉಳುಮೆ ಮಾಡೋದು ಕೂಡ ಭೂಕುಸಿತಕ್ಕೆ ಕಾರಣ ಆಗಿದೆ. ಇನ್ನು 4 ಮಾರ್ಕ್ ಕ್ವಶನಲ್ಲಿ 8 ಪಾಯಿಂಟ್ಸ್ಗಳನ್ನು ಬರೀಬೇಕು. ಈ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರಗಳನ್ನು ಕೇಳಿದ್ದಾರೆ. ಇಲ್ಲಿ ಸಂತಾಲ ದಂಗೆ, ಮುಂಡ ಚಳವಳಿ ಮತ್ತು ಹಲಗಲಿ ಬೇಡರು ಅಂತಕ್ಕಂಥ 3 ನಾವು ಬುಡಕಟ್ಟು ದಂಗೆಗಳನ್ನು ನೋಡ್ತೀವಿ. ಈ ಸಂತಾಲರ ಹೋರಾಟ ಭಾರತದ ಆದ್ಯ ಹೋರಾಟನೇ ಆಗಿತ್ತು. ಇವರು ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡುಗಾಡು ಜನರು. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಭೂಮಿ ಜಮೀನ್ದಾರರ ಕೈ ಸೇರಿ ನಿರ್ಗತಿಕರಾಗಿದ್ದರು. ಬ್ರಿಟಿಷರ ಶೇಷಣೆಯ ವಿರುದ್ಧ ಅಸಮಾಧಾನಗೊಂಡ ಸಂತಾಲರು ರಹಸ್ಯ ಸಭೆ ಮಾಡಿ ಜಮೀನ್ದಾರು ಮತ್ತು ಮಹಾಜನರನ್ನು ಲೂಟಿ ಮಾಡ್ತಾರೆ. ಬಾರಾಹತ್, ಬಾಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ದಂಗೆ ತೀವ್ರವಾಗಿ ನಡೆಸ್ತಾರೆ. ಅನೇಕ ಶತ್ರುಗಳ ಹತ್ಯೆ ಮಾಡ್ತಾರೆ. ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸ್ತಾರೆ ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ದಯಾನಂದ ಸರಸ್ವತಿ ಅವರ ಕೊಡುಗೆಗಳನ್ನು ಕೇಳಿದ್ದಾರೆ. ಇವರು ವೇದಗಳಿಗೆ ಹಿಂತಿರುಗಿ ಅಂತ ಘೋಷಣೆ ಕೊಡ್ತಾರೆ. ಶುದ್ಧಿ ಚಳವಳಿ ನಡೆಸ್ತಾರೆ. ಸತ್ಯಾರ್ಥ ಪ್ರಕಾಶ ಗ್ರಂಥದ ರಚನೆ ಮಾಡ್ತಾರೆ. ಜಾತಿ ವ್ಯವಸ್ಥೆಯ ವಿರೋಧ ಮಾಡ್ತಾರೆ. ಅರ್ಥಹೀನ ಪದ್ಧತಿಗಳ ಖಂಡನೆ ಮಾಡ್ತಾರೆ. ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ಕೊಡ್ತಾರೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ, ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ, ಭಾರತೀಯರಿಗೆ ಭಾರತ ಅಂತಕ್ಕಂಥ ಕರೆಯನ್ನು ಘೋಷಣೆಯನ್ನು ಇವರೇ ಮಾಡ್ತಾರೆ. ಇನ್ನು ಮಣ್ಣು ಸವೆತ ತಡೆಗಟ್ಟುವ ವಿಧಾನಗಳನ್ನು ಕೇಳಿದರೆ ಮುಖ್ಯವಾಗಿ ಅಡ್ಡಲಾಗಿ ಉಳುಮೆ ಮಾಡೋದು, ಅಡ್ಡಬದು ನಿರ್ಮಾಣ ಮಾಡೋದು, ಅತಿಯಾಗಿ ಮೇಯಿಸೋದನ್ನು ನಿಯಂತ್ರಣ ಮಾಡೋದು, ವ್ಯವಸಾಯ ಕ್ಷೇತ್ರದ ನಿರ್ಮಾಣ, ಅರಣ್ಯ ನಾಶದ ತಡೆ, ಅರಣ್ಯಗಳ ಬೆಳವಣಿಗೆಗೆ ಪ್ರೋತ್ಸಾಹ, ಚೆಕ್ ಡ್ಯಾಮ್ ನಿರ್ಮಾಣ, ನೀರಿನ ಯೋಜಿತ ಬಳಕೆ ಅಂತ ಬರೆದ್ರೆ ಸಾಕು. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಸಹಿತ ಕೇಳ್ತಾರೆ. ಕಚ್ಚಾ ವಸ್ತುಗಳ ಸರಬರಾಜು, ಶಕ್ತಿ ಸಂಪನ್ಮೂಲ ಪೂರೈಕೆ, ಮಾರುಕಟ್ಟೆ ಸೌಲಭ್ಯ, ಸರ್ಕಾರದ ನೀತಿ ನಿಯಮ, ಕಾರ್ಮಿಕರ ಪೂರೈಕೆ, ಬಂದರು ಸೌಲಭ್ಯ, ಕಡಿಮೆ ದರದಲ್ಲಿ ಭೂಮಿ, ತಾಂತ್ರಿಕತೆ, ಸಂಚಾರ ಸೌಲಭ್ಯ, ಸೂಕ್ತ ವಾಯುಗುಣ ಅಂತ ಬರೆದ್ರೆ ಸಾಕು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಕೇಳಿದರೆ ಪ್ರಾಥಮಿಕ ಶಾಲಾ ಶಿಕ್ಷಣದ ಶುಲ್ಕ ರದ್ದು ಮಾಡಿದರು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ವಿದೇಶ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಮಾಡ್ತಾರೆ, ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ, ಉಕ್ಕು ಸಿಮೆಂಟ್ ಕಾರ್ಖಾನೆಗಳ ಸ್ಥಾಪನೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆ, ನ್ಯಾಯ ವಿಧಾಯಕ ಸಭೆ ರಚನೆ, ಇವೆಲ್ಲ ಏನಪ್ಪ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು. ಇನ್ನು ಭ್ರಷ್ಟಾಚಾರ ನಿಯಂತ್ರಣಕ್ಕಾಗಿ ಸರ್ಕಾರದ ಕ್ರಮಗಳನ್ನು ಕೇಳಿದರೆ ಲೋಕಪಾಲ್ ಸಂಸ್ಥೆ ಸ್ಥಾಪನೆ ಮಾಡಿದ್ದು, ಲೋಕಾಯುಕ್ತ ಸಂಸ್ಥೆ, ಕೇಂದ್ರೀಯ ಜಾಗೃತ ದಳ, ಭ್ರಷ್ಟಾಚಾರ ತಡೆ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಸರ್ಕಾರಿ ಕಚೇರಿಗಳಲ್ಲಿ CC ಕ್ಯಾಮೆರಾ, ಕಡತಗಳ ತ್ವರಿತ ವಿಲೇವಾರಿಗಾಗಿ ಆಫೀಸ್, ಜನಸೇವಕ್ ಯೋಜನೆ, ದೂರು ಪೆಟ್ಟಿಗೆ, ಪ್ರಬಲ ರಾಜಕೀಯ ಮತ್ತು ಆಡಳಿತಾತ್ಮಕ ಇಚ್ಛಾಶಕ್ತಿ, ಸಾರ್ವಜನಿಕ ಸಹಕಾರ, ಅತ್ಯಂತ ಕಠಿಣ ಶಿಕ್ಷೆ ಅಂತ ಬರೆದ್ರೆ ಸಾಕು. ಇನ್ನು ಭಾರತದ ನಕ್ಷೆಯಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಈ ಬಾಕ್ರಾನಂಗಲ್ ಅಣೆಕಟ್ಟು, 23.30 ಉತ್ತರ ಅಕ್ಷಾಂಶ, ಆಮೇಲೆ ದುರ್ಗಾಪುರ, ಪಾರಾದೀಪ, ವಿಶಾಖಪಟ್ಟಣಂ, ಪಾಕ್ ಜಲಸಂಧಿ, ತಾರಾಪುರ, ಮುಂಬೈಗಳನ್ನು ಗುರುತಿಸಲಿಕ್ಕೆ ಕೇಳಿದರು. ಇಲ್ಲಿ ಇಂದಿರಾ ಪಾಯಿಂಟ್ ಕೂಡ ಇತ್ತು. ಬೇರೆ ಎಲ್ಲ ವಿಷಯದ ವಿಡಿಯೋಗಳನ್ನು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.